ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು 8th ಕ್ಲಾಸ್ ಸೈನ್ಸಿಂದ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ. ಈಗಂದ್ರೆ ಏನರ್ಥ? ಸೂಕ್ಷ್ಮಾಣುಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಶತ್ರುಗಳ ಅಥವಾ ಮಿತ್ರನ. ಫ್ರೆಂಡ್ ಅಂದರೆ ಮಿತ್ರ, ಫೋ ಅಂದರೆ ಶತ್ರು. ಈ ಚಾಪ್ಟರಿಂದ ಸೆಕೆಂಡ್ ಲೆಸನ್ ಡೈರೆಕ್ಟ್ ಕ್ವಶನ್ ಆನ್ಸರ್ಸನ್ನು ತೆಗೆದಿದ್ದೀನಿ. ನಿಮಗೆ ಇನ್ನೊಂದು, ನಾನು ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆಯೋದ್ರಿಂದ ನೀವು ಇನ್ ಕೇಸ್ ಕ್ಲಾಸಲ್ಲಿ ಪಾಠ ಅರ್ಥ ಆಗಿಲ್ಲ ಅಂದರೆ ನಾನು ಪಾಠದ ಮಧ್ಯದಿಂದನೇ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ತೆಗೆದಿರೋದ್ರಿಂದ ಮತ್ತು ಫುಲ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಪಾಠ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೂ ನಂದು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋಗುತ್ತೆ. ಓಕೆನಾ? ಅದೊಂದು ಯೂಸ್ ಇದೆ. ಆದಷ್ಟು ನಿಮ್ಮ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು 1 to 7th ಸ್ಟಡಿ ಮಾಡಿರ್ತಾರೆ, ಆ ಮಕ್ಕಳು ಸಡನ್ನಾಗಿ 8th ಇಂಗ್ಲೀಷ್ ಮೀಡಿಯಮ್ಗೆ ಜಂಪ್ ಆಗಿದ್ದರೆ ಆ ಮಕ್ಕಳಿಗೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ಪಾಠ ಅರ್ಥ ಆಗಿಲ್ಲ ಅಂದರೂ ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಒಂದ್ಸಲಿ ನೀವು ರೆಫರ್ ಮಾಡಿದ್ರೆ ಸಾಕು. ನನ್ನ ವಿಡಿಯೋನ ಟೆಕ್ಸ್ಟ್ ಬುಕ್ ಒಳಗಿಂದ ತೆಗೆದಿರೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ, ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನು ಬೇಗ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಇದು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಸೆಕೆಂಡ್ ಚಾಪ್ಟರ್ದು, ಸಾರಿ. ಇವಾಗ ಸ್ಟಾರ್ಟ್ ಮಾಡೋಣವಾ? ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಅದರ 2.1 ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣುಜೀವಿಗಳು. ಓಕೆನಾ? ನೋಡೋಣ ಬನ್ನಿ. ವಾಟ್ ಈಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮಾಣುಜೀವಿಗಳು ಎಂದರೇನು? ಆನ್ಸರ್ ಬಂದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್ ಆರ್ ಸೋ ಸ್ಮಾಲ್ in size that they cannot be seen with the unaided or naked eye, cannot be seen without the help of a microscope, called microorganisms or microbes. ಹಾಗಂದ್ರೆ ಏನಂತ? ಸೂಕ್ಷ್ಮಾಣುಜೀವಿಗಳು ಎಂದರೇನು ಅಂತ ಇದೆ ಕ್ವಶನ್. ಆನ್ಸರ್ ಬಂದು, ಇಲ್ಲಿ ಸೂಕ್ಷ್ಮಾಣುಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮಾಣುಜೀವಿ ಅಂತೀವಿ. ಓಕೆನಾ? ಮೈಕ್ರೋಬ್ಸ್ನ ಆರ್ ಸ್ಮಾಲ್, ತುಂಬ ಚಿಕ್ಕದದು. ದೇ ಕೆನಾಟ್ ಬಿ ಸೀನ್ ವಿತ್ ಇನ್ ಅವರ್ ನೇಕೆಡ್ ಐ ಅಂದರೆ ನಾವು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಸೂಕ್ಷ್ಮಾಣುಜೀವಿಗಳನ್ನು. ಮತ್ತು ಕೆನಾಟ್ ಬಿ ಸೀನ್ ವಿತೌಟ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮದರ್ಶಕದ ಸಹಾಯವಿಲ್ಲದೇನೂ ಸಹ ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಜೀವಿಗಳನ್ನೇ ನಾವೇನಂತ ಕರಿತೀವಿ? ಸೂಕ್ಷ್ಮಾಣುಜೀವಿಗಳು. ತುಂಬ ಸಣ್ಣಗೆ ಬರಿಗಣ್ಣಿನಿಂದ, ಇಲ್ಲಿದೆ ನೋಡಿ, ಅನ್ಏಡೆಡ್ ಆರ್ ನೇಕೆಡ್ ಐಸ್. ಯಾವ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲವೋ ಅಥವಾ ಸೂಕ್ಷ್ಮದರ್ಶಕದ ಸಹಾಯವಿಲ್ಲದೆ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂತಹ ಜೀವಿಗಳನ್ನು ಸೂಕ್ಷ್ಮಾಣುಜೀವಿಗಳು ಅಂತ ಕರಿತೀವಿ. ಓಕೆನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಕ್ವಶನ್ ಬಂದು, ಹೌ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಈ ಸೂಕ್ಷ್ಮಾಣುಜೀವಿಗಳನ್ನು ಯಾವ ರೀತಿ ವಿಂಗಡಿಸಲಾಗಿದೆ, ಯಾವ ರೀತಿ ಗುಂಪುಗಳನ್ನಾಗಿ ಮಾಡಿದೆ? ನೀವು ಇಲ್ಲಿಂದ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೂಕ್ಷ್ಮಾಣುಜೀವಿಗಳನ್ನೇ ನಾವು ಗುಂಪುಗಳನ್ನಾಗಿ ವರ್ಗೀಕರಿಸಿದ್ದೀವಿ. ಆನ್ಸರ್ ಬಂದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್ಸ್. ಈ ಸೂಕ್ಷ್ಮಾಣುಜೀವಿಗಳನ್ನ 4 ಗುಂಪುಗಳನ್ನಾಗಿ ವಿಂಗಡಿಸಿದ್ದೀವಿ. ಯಾವುದಪ್ಪ ಅಂದರೆ, ಫಸ್ಟ್ ಒನ್ನು ಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಫಂಗೈ. ನಿಮಗೆ ಬೇಗ ಅರ್ಥ ಆಗಲಿ ಅಂತ ಬ್ರಾಕೆಟಲ್ಲಿ ಶಿಲೀಂಧ್ರ ಅಂತ ಹಾಕಿದ್ದೀನಿ ನೋಡಿ. ಕನ್ನಡದಲ್ಲಿ ಶಿಲೀಂಧ್ರ ಅಂತಾರೆ ಫಂಗೈನ. ಮೂರನೇದು, ಥರ್ಡ್ ಒನ್ ಪ್ರೋಟೋಜೋವಾ, ಕನ್ನಡದಲ್ಲೂ ಪ್ರೋಟೋಜೋವಾ ಅಂತಲೇ ಕರಿತೀವಿ. ಫೋರ್ತ್ ಒನ್ ಆಲ್ಗೆ, ಕನ್ನಡದಲ್ಲಿ ಪಾಚಿ ಅಂತ ಕರಿತೀವಿ. ಓಕೆನಾ? ಈ 4 ವಿಧಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ. ಸೂಕ್ಷ್ಮಾಣುಜೀವಿಗಳಲ್ಲೇ 4 ವಿಧ. ಫಸ್ಟ್ ಒನ್ ಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಪ್ರೋಟೋಜೋವಾ, ಥರ್ಡ್ ಒನ್ ಫಂಗೈ ಅಥವಾ ಶಿಲೀಂಧ್ರ, ಫೋರ್ತ್ ಒನ್ ಆಲ್ಗೆ ಅಥವಾ ಪಾಚಿ. ಇದ್ರದ್ದು ಪಿಕ್ಚರ್ಸನ್ನು ಸಹ ಹಾಕಿದ್ದೀನಿ ನಾನು, ಅಬ್ಸರ್ವ್ ಮಾಡಿ. ಬ್ಯಾಕ್ಟೀರಿಯಾದ ಇದು ಪಿಕ್ಚರ್ ಫಸ್ಟ್ ಒಂದು. ಓಕೆನಾ? ಬ್ಯಾಕ್ಟೀರಿಯಾ ಈ ರೀತಿನಲ್ಲಿರುತ್ತೆ. ಸೆಕೆಂಡ್ ಒನ್ ಪ್ರೋಟೋಜೋವಾ ಅಂತಿದೆ ಅಲ್ವಾ, ಇಲ್ಲಿ ನೋಡಿ, ಪ್ರೋಟೋಜೋವಾದಿದೆ ಪಿಕ್ಚರ್. ಇದು ಥರ್ಡ್ ಒನ್ ಆಲ್ಗೆ, ಫೋರ್ತ್ ಒನ್ ಫಂಗೈ. ಇದ್ರದ್ದು ಪಿಕ್ಚರ್ಸನ್ನು ಹಾಕಿದ್ದೀನಿ ನಿಮಗೆ, ಅವುಗಳು ಹೇಗೆ ಇರುತ್ತೆ ಅಂತ. ಅದರದ್ದು ಮುಂದಿನ ಎಕ್ಸ್ಪ್ಲನೇಷನ್ ಇವಾಗ ಕೊಡ್ತಾ ಹೋಗ್ತೀನಿ ನಾನು.
ಓಕೆನಾ. ಈ ಪಿಕ್ಚರ್ಸ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡಿ ನೀವು. ಬ್ಯಾಕ್ಟೀರಿಯಾ, ಆಲ್ಗೆ, ಪ್ರೋಟೋಜೋವಾ ಮತ್ತೆ ಫಂಗೈ, ಈ 4 ಗುಂಪುಗಳನ್ನಾಗಿ ಸೂಕ್ಷ್ಮಾಣು ಜೀವಿಗಳನ್ನೇ ನಾವು ವಿಂಗಡಿಸಿರೋದು. ಸೂಕ್ಷ್ಮಾಣು ಜೀವಿ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು. ಆ ಕಣ್ಣಿಗೆ ಕಾಣದೇ ಇದ್ರಲ್ಲಿ 4 ಗುಂಪುಗಳಿದೆ. ಯಾವ್ಯಾವುದು? ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಫಂಗೈ ಮತ್ತೆ ಆಲ್ಗೆ, ಈ 4 ಗುಂಪುಗಳು ಸೂಕ್ಷ್ಮಾಣು ಜೀವಿಗಳಲ್ಲಿ. ಓಕೆನಾ. ಥರ್ಡ್ ಕ್ವಶನ್ ಬನ್ನಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಆರ್ಗಾನಿಸಮ್ಸ್. ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಕೊಡಿ ಅಂತ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರ್ ಬಂದು ಎಕ್ಸಾಂಪಲ್ ಫಾರ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ. ಅಲ್ಲಿ 4 ಗುಂಪುಗಳಿತ್ತಲ್ಲ, ಅದನ್ನೇ ನಾವು ಎಕ್ಸಾಂಪಲ್ ಅಂತಾನೂ ಸಹ ಕನ್ಸಿಡರ್ ಮಾಡ್ಬೋದು. ಯಾವ್ದು? ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ. ಓಕೆನಾ. ಈ 4 ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ. ಫೋರ್ತ್ ಕ್ವಶನ್ ಬಂದು ವಾಟ್ ಈಸ್ ವೈರಸ್? ಕನ್ನಡದಲ್ಲೂ ವೈರಸ್ ಅಂತಾನೆ ಕರಿತೀವಿ. ವೈರಸ್ ಎಂದರೇನು ಅಂತ. ವೈರಸ್ ಆರ್ ಮೈಕ್ರೋಸ್ಕೋಪಿಕ್ ಬಟ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್. ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಮೈಕ್ರೋ ಆರ್ಗಾನಿಸಮ್ಸ್ ಬೇರೆ, ವೈರಸ್ ಬೇರೆ. ಮೈಕ್ರೋ ಆರ್ಗಾನಿಸಮ್ಸೇ ಬೇರೆ ಗುಂಪು, ವೈರಸ್ಸೇ ಬೇರೆ ಗುಂಪು. ಓಕೆನಾ. ವೈರಸ್ ಆರ್ ಮೈಕ್ರೋಸ್ಕೋಪಿಕ್, ಇದು ಅಷ್ಟೇ ಮೈಕ್ರೋಸ್ಕೋಪಿಕ್, ಇದು ತುಂಬಾ ಚಿಕ್ಕದಾಗೇ ಇರುತ್ತೆ. ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು ಇದನ್ನ, ಮೈಕ್ರೋಸ್ಕೋಪಿಕ್ ಅಂದ್ರೆ. ಬಟ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್, ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ವೈರಸ್ಸು ಮೈಕ್ರೋ ಆರ್ಗಾನಿಸಮ್ಸ್ಗಿಂತ ಬೇರೆ ವಿಧದಲ್ಲಿರುತ್ತೆ. ಅದು ಡಿಫ್ರೆಂಟ್ ಫ್ರಮ್ ಮೈಕ್ರೋ ಆರ್ಗಾನಿಸಮ್, ಮೈಕ್ರೋ ಆರ್ಗಾನಿಸಮ್ಸ್ಗಿಂತ ಬೇರೆ ರೂಪದಲ್ಲಿರುತ್ತೆ ವೈರಸ್. ಓಕೆನಾ. ವೇರ್ ಈಸ್ ವೈರಸ್ ಪ್ರೆಸೆಂಟ್? ಹಾಗಾದ್ರೆ ವೈರಸ್ ಎಲ್ಲಿರುತ್ತೆ ಅಂತ ಕ್ವಶನ್. ಫಿಫ್ತ್ ಕ್ವಶನ್ ಆನ್ಸರ್ ಬಂದು ಅವೆವರ್ ವೈರಸ್ ರಿಪ್ರೊಡ್ಯೂಸ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ಸೈಡ್ ದ ಸೆಲ್ ಆಫ್ ದ ಹೋಸ್ಟ್ ಆರ್ಗಾನಿಸಮ್. ಹಾಗಂದ್ರೆ ಅರ್ಥ, ವೈರಸ್ ಎಲ್ಲಿ ಇರುತ್ತೆ, ಎಲ್ಲಿ ವಾಸವಾಗಿರುತ್ತೆ ಅಂತ. ಸಾಮಾನ್ಯವಾಗಿ ವೈರಸ್ ಪ್ರೆಸೆಂಟ್ ಆರ್ ರಿಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್ ಆಫ್ ದ ಹೋಸ್ಟ್ ಆರ್ಗಾನಿಸಮ್. ಹಾಗಂದ್ರೆ ಅರ್ಥ, ಇದು ಬೇರೊಂದು ಜೀವಿಯ ದೇಹದ ಒಳಗಡೆ ಜೀವನವನ್ನ ನಡೆಸುತ್ತೆ, ಅದ್ರೊಳಗಡೆ ಇರುತ್ತೆ, ಅಲ್ಲಿ ಇದು ಪ್ರೊಡ್ಯೂಸ್ ಆಗುತ್ತೆ ವೈರಸ್. ಓಕೆನಾ. ಇನ್ಸೈಡ್ ದ ಸೆಲ್ಸ್ ಆಫ್ ದ ಹೋಸ್ಟ್ ಆರ್ಗಾನಿಸಮ್ ಅಂದ್ರೆ ಬೇರೊಂದು ಜೀವಿಯ ದೇಹದ ಒಳಗಡೆ, ಸೆಲ್ ಒಳಗಡೆ ಇದು ಉತ್ಪತ್ತಿ ಆಗುತ್ತೆ, ಅಲ್ಲೇ ರಿಪ್ರೊಡ್ಯೂಸ್ ಆಗುತ್ತೆ, ಅಲ್ಲೇ ಸಹ ವಾಸವಾಗಿರುತ್ತೆ ವೈರಸ್. ಓಕೆನಾ. ಇದಿಷ್ಟು ಡೈರೆಕ್ಟ್ ಕ್ವಶನ್ಸ್. ನೆಕ್ಸ್ಟ್ ಬನ್ನಿ 2.1 ಇಂದ ಇಂಡೈರೆಕ್ಟ್ ಅಥವಾ ಟ್ವಿಸ್ಟೆಡ್ ಕ್ವಶನ್ಸ್. ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೇನು, ಅದ್ರದ್ದು ಗ್ರೂಪ್ ಎಷ್ಟು ಗುಂಪುಗಳನ್ನ ನಾವು ವಿಂಗಡಿಸಿದ್ವಿ, ಮತ್ತೆ ವೈರಸ್ ಅಂದ್ರೇನು, ಆ ವೈರಸ್ ಎಲ್ಲಿರುತ್ತೆ ಅಂತ. ಓಕೆನಾ. ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ನೋಡೋಣ ಬನ್ನಿ. Why microbes or microorganisms are cannot seen with our unaided eye? Give reason ಅಂತ. ಅಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ಇತ್ತಲ್ವಾ, ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಬರಿಗಣ್ಣಿನಿಂದ ನೋಡೋದ್ರಲ್ಲೂ ಸಾಧ್ಯವಾಗದಂತಹ ಜೀವಿಗಳನ್ನ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ ಅಂತ. ಅದನ್ನೇ ಇಲ್ಲಿ ಗಿವ್ ರೀಸನ್ ಕ್ವಶನ್ ಆಗಿ ಸಹ ಕೇಳ್ಬೋದು. ಯಾಕೆ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ, ಕಾರಣ ಕೊಡಿ, ಗಿವ್ ರೀಸನ್ ಅಂತ ಇದೆ. ಓಕೆನಾ. ಆನ್ಸರ್ ಬಂದು ಬಿಕಾಸ್ ಮೈಕ್ರೋಬ್ಸ್ ಆರ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಸೋ ಸ್ಮಾಲ್ ಇನ್ ಸೈಜ್ ದಟ್ ದೇ ಕೆನಾಟ್ ಬಿ ಸೀನ್ ವಿತ್ ದ ಅನ್ಏಡೆಡ್ ಐ. ಏನಕ್ಕಪ್ಪ ನಾವು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ, ಅದು ತುಂಬಾ ಚಿಕ್ಕದಾಗಿರುತ್ತೆ, ಅದಕ್ಕೋಸ್ಕರ ಅದನ್ನ ನಾವು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇ ಆರ್ ಸೋ ಸ್ಮಾಲ್ ಇನ್ ಸೈಜ್, ಬರಿಗಣ್ಣಲ್ಲಿ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಓಕೆನಾ. ಅಂತಹ ಜೀವಿಗಳನ್ನ ನಾವು ಸೂಕ್ಷ್ಮಾಣು ಜೀವಿಗಳು, ಅದಕ್ಕೋಸ್ಕರ ಅದನ್ನ ನಾವು ಬರಿಗಣ್ಣಿದಿಂದ ನೋಡೋದಕ್ಕಾಗೋದಿಲ್ಲ. ಇದು ರೀಸನ್, ಗಿವ್ ರೀಸನ್ ಕ್ವಶನ್ ಆಗಿ ಸಹ ಕೇಳ್ಬೋದು. ಸೆಕೆಂಡ್ ಕ್ವಶನ್ ಬಂದು ನೇಮ್ ವಿಚ್ ಮೈಕ್ರೋಬ್ಸ್ ಕ್ಯಾನ್ ಬಿ ಸೀನ್ ವಿತ್ ಅವರ್ ಅನ್ಏಡೆಡ್ ಐ. ಈ ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲೇ ಒಂದನ್ನ ನಾವು 4 ಗುಂಪುಗಳು ಅಂತ ಹೇಳಿದ್ವಿ ಅಲ್ವಾ, ಅದ್ರಲ್ಲಿ ಒಂದನ್ನ ನಾವು ಬರಿಗಣ್ಣಿನಿಂದ ನೋಡ್ಬೋದಂತೆ. ಯಾವ ಮೈಕ್ರೋಬ್ಸ್ ಅನ್ನ, ಯಾವ ಸೂಕ್ಷ್ಮಾಣು ಜೀವಿಗಳಿಂದ ನಾವು ಬರಿಗಣ್ಣಿನಿಂದ ನೋಡ್ಬೋದು ಅಂತ ಒಂದಿದೆ. ಇಟ್ ಈಸ್ ಫಂಗಸ್ ದಟ್ ಗ್ರೂಪ್ಸ್ ಆನ್ ಬ್ರೆಡ್ ಕ್ಯಾನ್ ಬಿ ಸೀನ್ ವಿತ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಈ ಫಂಗಸ್ ಅನ್ನ
ಈ ಫಂಗಸ್ ಅನ್ನ ನಾವು ಬರಿಗಣ್ಣಿನಿಂದ ನೋಡ್ಬೋದಂತೆ. ಅಂದ್ರೆ ಶಿಲೀಂಧ್ರ ಅಂತ ಕರಿತೀವಿ ನೋಡಿ. ಫಂಗಸ್ ಅಂದ್ರೆ ಶಿಲೀಂಧ್ರ, ಆಗ್ಲೇ ಕನ್ನಡದಲ್ಲೇ ಅಲ್ಲಿ ಬರ್ದಿದೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಈ ಶಿಲೀಂಧ್ರಗಳನ್ನ ಅಂದ್ರೆ ಬ್ರೆಡ್ ಮೇಲೆ ಬ್ರೆಡ್ ಬೂಸ್ಟ್ ಬಂದಿರುತ್ತೆ ನೋಡಿ, ಅದನ್ನ ನಿಮ್ಗೆ ಬೂಸ್ಟ್ ಡೈರೆಕ್ಟ್ ಆಗಿ ಕಾಣುತ್ತೆ ನಿಮ್ಗೆ ಕಣ್ಣಿಗೆ. ಈ ಫಂಗಸ್ ಮಾತ್ರ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗ್ಬೋದು. ಅದನ್ನ ಇನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಬೂದ್ಗನ್ನಡಿ ಅಂತ ಏನ್ ಕರಿತೀವಿ, ಅದ್ರಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಈ ಫಂಗಸ್ ಶಿಲೀಂಧ್ರ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗುತ್ತಂತೆ. ಸೂಕ್ಷ್ಮಾಣು ಜೀವಿನಲ್ಲೇನೆ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗುವಂತಹ ಒಂದೇ ಒಂದು ಗುಂಪು ಯಾವ್ದಂದ್ರೆ ಫಂಗಸ್, ಶಿಲೀಂಧ್ರ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಥರ್ಡ್ ಕ್ವಶನ್ ಬಂದು, ನೇಮ್ ಸಮ್ ಕಾಮನ್ ಡಿಸೀಸ್ ಕಾಸ್ಡ್ ಬೈ ವೈರಸಸ್. ವೈರಸ್ ಇಂದ ಬರುವಂತಹ ಸಾಮಾನ್ಯ ರೋಗಗಳು ಯಾವುದು ಅಂತ. ಇಲ್ಲಿ ನೋಡಿ, ನಾನು ವೈರಸ್ ಪಿಕ್ಚರ್ನ ರಿವೀಲ್ ಮಾಡಿದ್ದೀನಿ, ಅಲ್ಲಿ ತೋರಿಸಿರ್ಲಿಲ್ಲ. ಡೈರೆಕ್ಟ್ ಕ್ವಶನ್ ಅಲ್ಲಿ ಈ ತರ ಇರುತ್ತೆ ವೈರಸ್ ಪಿಕ್ಚರ್. ಇದು ಇದರ ಹೆಡ್ ಭಾಗ. ಇದು ಈ ಹೆಡ್ ನ ಮ್ಯಾಗ್ನಿಫೈ ಮಾಡಿ ನೋಡಿದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಈ ತರ ಕಾಣುತ್ತೆ. ಇದು ಫುಲ್ ಬಾಡಿ ಪಾರ್ಟ್ಸ್ ವೈರಸ್. ಓಕೆನಾ, ವೈರಸ್ ಪಿಕ್ಚರ್. ಹಾಗಾದ್ರೆ ವೈರಸ್ ಇಂದ ಬರುವಂತಹ ಸಾಮಾನ್ಯ ರೋಗಗಳು ಯಾವ್ದ್ಯಾವ್ದು ಅಂತ ಕೇಳಿದ್ದಾರೆ ಕ್ವಶನ್. ಆನ್ಸರ್ ಬಂದು, ಕಾಮನ್ ಎಲಿಮೆಂಟ್ಸ್ ಲೈಕ್ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ವೈರಸ್ ಕಾಸಸ್ ಕೋಲ್ಡ್ ಅಂಡ್ ಕಾಫ್ಸ್ ಆರ್ ಕಾಸ್ಡ್ ಬೈ ವೈರಸಸ್. ಅಂದ್ರೆ ವೈರಸ್ ಇಂದ ಬರುವಂತಹ ಸಾಮಾನ್ಯ ರೋಗ ಯಾವುದು ಅಂದ್ರೆ ಇನ್ಫ್ಲೂಯೆನ್ಸಾ, ಫ್ಲೂ ಅಂದ್ರೆ ಜ್ವರ. ಓಕೆನಾ, ಜ್ವರ ಬರುತ್ತೆ. ಮತ್ತೆ ಕಾಸಸ್ ಕೋಲ್ಡ್ ಅಂಡ್ ಕಾಫ್ಸ್, ಶೀತ ಮತ್ತೆ ಕೆಮ್ಮು. ಇದೆರಡೂ ಸಹ ವೈರಸ್ ಇಂದ ಬರುತ್ತೆ. ಜ್ವರ, ಶೀತ, ಕೆಮ್ಮು, ಈ ಮೂರು ರೋಗಗಳು ವೈರಸ್ ಇಂದ ಬರುವಂತಹ ಹರಡುವಂತಹ ರೋಗಗಳು. ಓಕೆನಾ, ಇಲ್ಲಿ ಫ್ಲೂನ ಸಾಮಾನ್ಯವಾಗಿ ಏನಂತ ಕರೀತಾರೆ ಕನ್ನಡದಲ್ಲಿ ಅಂತ ನೋಡೋಣ. ಜ್ವರ, ಫ್ಲೂ ಅಂದ್ರೆ ಜ್ವರ, ಫೀವರ್ ಅಥವಾ ಫ್ಲೂ ಅಂತ ಕರಿತೀವಿ. ಓಕೆನಾ, ಜ್ವರ, ನೆಗಡಿ ಮತ್ತೆ ಕೆಮ್ಮು, ಈ ಮೂರು ವೈರಸ್ ಇಂದ ಸಾಮಾನ್ಯವಾಗಿ ಬರುವಂತಹ ಕಾಮನ್ ಡಿಸೀಸಸ್. ಫೋರ್ತ್ ಕ್ವಶನ್ ಬನ್ನಿ, ನೇಮ್ ಸಮ್ ಸೀರಿಯಸ್ ಡಿಸೀಸಸ್ ಕಾಸ್ಡ್ ಬೈ ವೈರಸ್. ಅಲ್ಲಿ ಥರ್ಡ್ ಕ್ವಶನ್ ಕಾಮನ್, ಸಾಮಾನ್ಯವಾಗಿ ವೈರಸ್ ಇಂದ ಬರುವಂತಹ ರೋಗಗಳಾಯ್ತು. ಈ ಮೂರು ಸೀರಿಯಸ್ ಆಗಿ ತುಂಬಾ ಕ್ರಿಟಿಕಲ್ ಆಗಿ ಬರುವಂತಹ ರೋಗಗಳು ಯಾವುದು ವೈರಸ್ ಇಂದ ಅಂತ. ಈ ಸಾಮಾನ್ಯವಾಗಿ ಬರುವ ರೋಗಗಳು ಬಂದು ವಾಪಸ್ ಹೊರಟೋಗುತ್ತೆ. ಆದ್ರೆ ಈ ಸೀರಿಯಸ್ ಡಿಸೀಸಸ್ ಅಂದ್ರೆ ಏನು, ಒಂದ್ಸಲಿ ಬಂದ್ರೆ ಅದು ಹೋಗೋದಿಲ್ಲ. ಅಂತಹ ರೋಗಗಳನ್ನ ಸೀರಿಯಸ್ ಡಿಸೀಸಸ್, ತುಂಬಾ ಅತಿ ಸೂಕ್ಷ್ಮವಾದಂತಹ ರೋಗಗಳು ಯಾವುದು ಅಂತ. ಓಕೆನಾ, ಸಮ್ ಸೀರಿಯಸ್ ಡಿಸೀಸಸ್ ಲೈಕ್ ಪೋಲಿಯೋ ಅಂಡ್ ಚಿಕನ್ ಪಾಕ್ಸ್. ನಿಮ್ಗೆ ಪೋಲಿಯೋ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಪೋಲಿಯೋ ಮತ್ತೆ ಚಿಕನ್ ಪಾಕ್ಸ್ ಇದೆರಡೂ ರೋಗಗಳು ಸೀರಿಯಸ್ ಆಗಿ ಉಂಟಾಗುವಂತಹ ರೋಗಗಳು, ವೈರಸ್ ಇಂದ ಬರುವಂತಹ ರೋಗಗಳು. ಪೋಲಿಯೋ ಮತ್ತೆ ಚಿಕನ್ ಪಾಕ್ಸ್. ಪೋಲಿಯೋ ಅಂದ್ರೆ ಕೈಕಾಲೆಲ್ಲ ಒಂಥರ ಸೊಟ್ಟ ಆಗುತ್ತೆ, ಹ್ಯಾಂಡಿಕ್ಯಾಪ್ ತರ ಆಗಿರ್ತಾರೆ. ಚಿಕನ್ ಪಾಕ್ಸ್ ಅಂದ್ರೆ ಕೈಕಾಲೆಲ್ಲ ಊದ್ಕೊಳ್ಳುತ್ತೆ ತಪ್ಪಕ್ಕೆ. ಇವೆರಡೂ ರೋಗಗಳು ವೈರಸ್ ಇಂದ ಬರುವಂತದ್ದು. ಇದು ಬಂದ್ರೆ ಸಾಮಾನ್ಯವಾಗಿ ಸೀರಿಯಸ್ ಅಂತ ಅಂದ್ರೆ ಆ ವ್ಯಕ್ತಿಯ ದೇಹದ ಆಕಾರವೇ ಚೇಂಜ್ ಆಗುತ್ತೆ, ಮತ್ತೆ ವ್ಯಕ್ತಿ ಬದುಕುವ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಅಂತಹ ರೋಗಗಳನ್ನೇ ಸೀರಿಯಸ್ ಡಿಸೀಸ್ ಅಂತ ಕರಿತೀವಿ. ಓಕೆನಾ, ಇದೆರಡು ವೈರಸ್ ಇಂದ ಬರುವಂತದ್ದು, ನೆನ್ಪಿಟ್ಕೊಳ್ಳಿ. ನಾಟ್ ಫಾರ್ ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳಿಂದ ಬರೋ ರೋಗಗಳಲ್ಲ. ಇದಿಷ್ಟು ಇವು ಕೆಮ್ಮು, ನೆಗಡಿ, ಜ್ವರ ಇದು ಸಾಮಾನ್ಯವಾಗಿ ಬರುವಂತಹ ವೈರಸ್ ರೋಗ. ಅದೇ ತರ ಪೋಲಿಯೋ ಮತ್ತೆ ಚಿಕನ್ ಪಾಕ್ಸ್ ಇದು ಅಷ್ಟೇ, ಇವೆರಡು ವೈರಸ್ ಇಂದ ಬರುವಂತಹ ರೋಗ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮೈಕ್ರೋ ಆರ್ಗಾನಿಸಮ್ಸ್ ಬೇರೆ, ವೈರಸ್ ಬೇರೆ. ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಬರೋ ರೋಗ ಇನ್ನೂ ನಾನು ತಿಳಿಸಿಲ್ಲ, ಬರೀ ವೈರಸ್ ಮಾತ್ರ ತಿಳಿಸಿದ್ದೀನಿ. ನೆಕ್ಸ್ಟ್ ಮೈಕ್ರೋ ಆರ್ಗಾನಿಸಮ್ಸ್ ರೋಗಗಳು ತಿಳಿಸ್ತೀನಿ. ಓಕೆನಾ, ಇದು ವೈರಸ್ ಇಂದ ಬರುವಂತಹ ರೋಗಗಳು. ಇದಿಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬರೋಣ. ಈಗ ಮೈಕ್ರೋ ಆರ್ಗಾನಿಸಮ್ಸ್ಗೆ ಬರ್ತೀವಿ ನಾವು. ನೇಮ್ ಸಮ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಇದಕ್ಕೂ ಮುಂಚೆ ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಯಾವುದು ಅಂತ. ಇದು ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿಮ್ ತಲೆಯಲ್ಲಿ ಇಟ್ಕೋಬೇಕು ನೀವು. ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ 4 ಗುಂಪುಗಳು ಸೂಕ್ಷ್ಮಾಣು ಜೀವಿಗಳಲ್ಲಿ. ಬ್ಯಾಕ್ಟೀರಿಯಾ,
ಫಂಗೈ, ಆಲ್ಗೆ, ಪ್ರೋಟೋಜೋವಾ. ಈ 4 ಸೂಕ್ಷ್ಮಾಣುಜೀವಿಗಳು, ಮೈಕ್ರೋ ಆರ್ಗಾನಿಸಮ್ಸ್ನ ಗುಂಪುಗಳು ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂದ್ರೆ ಇದು ಮೈಕ್ರೋ ಆರ್ಗಾನಿಸಮ್ ಡಿಸೀಸ್ ಅಂತಾನೆ ನಿಮ್ ತಲೆಗೆ ಹೋಗ್ಬೇಕು. ಓಕೆನಾ? ಸಮ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಲೈಕ್ ಟೈಫಾಯ್ಡ್ ಅಂಡ್ ಟ್ಯೂಬರ್ಕುಲೋಸಿಸ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ನೀವು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವೈರಸ್ದು ಆಗೋಯ್ತು ರೋಗಗಳು, ಈಗ ಸೂಕ್ಷ್ಮಾಣು ಜೀವಿಗಳಿಗೆ ಬಂದಿದ್ದೀವಿ, ಮೈಕ್ರೋ ಆರ್ಗಾನಿಸಮ್ಸ್. ಅದ್ರಲ್ಲಿ 4 ಗುಂಪು. ಆ 4 ಗುಂಪಲ್ಲಿ ಫಸ್ಟ್ ಗುಂಪು ಯಾವುದು? ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಯಾವುದು ಅಂದ್ರೆ ಟೈಫಾಯ್ಡ್. ಇದು ಜ್ವರಕ್ಕೆ ಸಮಾನವಾಗಿರುತ್ತೆ ಟೈಫಾಯ್ಡ್. ಓಕೆನಾ? ಟೈಫಾಯ್ಡ್ ಮತ್ತೆ ಟ್ಯೂಬರ್ಕುಲೋಸಿಸ್, ಟಿಬಿ, ಈ 2 ರೋಗಗಳು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಗುಂಪು ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ ನೇಮ್ ಸಮ್ ಪ್ರೋಟೋಜೋವಾ ಡಿಸೀಸಸ್. ಅಂದ್ರೆ ಪ್ರೋಟೋಜೋವಾದಿಂದ ಬರುವಂತಹ ರೋಗಗಳು ಯಾವುದು ಅಂತ. ಸಮ್ ಪ್ರೋಟೋಜೋವಾ ಡಿಸೀಸಸ್ ಆರ್ ಡಿಸೆಂಟ್ರಿ ಅಂಡ್ ಮಲೇರಿಯಾ. ಓಕೆನಾ? ಡಿಸೆಂಟ್ರಿ ಅಂದ್ರೆ ಅತಿಸಾರ ಬೇದಿ ಅಂತ ಕರಿತೀವಿ, ಅಥವಾ ರಕ್ತ ಬೇದಿ ಅಂತ ಕರಿತೀವಿ. ಇದನ್ನ ಡಿಸೆಂಟ್ರಿ ಅಂತ ಕರಿತೀವಿ. ಡಿಸೆಂಟ್ರಿ ಬರುತ್ತೆ ಪ್ರೋಟೋಜೋವಾದಿಂದ. ಮತ್ತೆ ಮಲೇರಿಯಾ. ಮಲೇರಿಯಾ ಅಂದ್ರೆ ಇದು ಅಷ್ಟೇ ಸೊಳ್ಳೆಯಿಂದ ಬರುತ್ತೆ. ಆಕ್ಚುಲಿ ಇದು ಪ್ರೋಟೋಜೋವಾದಿಂದ ಬರುವಂತಹ ಮೈಕ್ರೋ ಆರ್ಗಾನಿಸಮ್ಸ್. ಜ್ವರ ಇದುವೆ, ಮಲೇರಿಯಾ ಅಂದ್ರೆ ಜ್ವರಕ್ಕೆ ಸಮಾನವಾಗಿರುತ್ತೆ. ಇದೆರಡೂ ರೋಗಗಳು ಪ್ರೋಟೋಜೋವಾದಿಂದ ಬರುವಂಥದ್ದು. ನೆಕ್ಸ್ಟ್ ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಕೊಡಿ ಅಂತ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಡಿಸೀಸಸ್ ಬೇರೆ, ಎಕ್ಸಾಂಪಲ್ ಬೇರೆ. ನೀಟಾಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ನೀವು. ಅದಕ್ಕೆ ಹೇಳ್ತಾ ಇರೋದು ಇದು ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ಅಂತ. ಓಕೆನಾ? ಇದು ಡಿಸೀಸಸ್, ಇದು ಎಕ್ಸಾಂಪಲ್. ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಚಿತ್ರ ಬಿಡಿಸಿದ್ದೀನಿ, ಚಿತ್ರ ಹಾಕಿದ್ದೀನಿ. ಬ್ಯಾಕ್ಟೀರಿಯಾದ ಹೆಂಗಿರುತ್ತೆ, ಬ್ಯಾಕ್ಟೀರಿಯಾ ಹೇಗಿರುತ್ತೆ. ಇನ್ ಕೇಸ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಇದೇ ತರ ಕಾಣುತ್ತೆ ಬ್ಯಾಕ್ಟೀರಿಯಾ. ಆಕ್ಚುಲಿ ನಿಮ್ಗೆ ಲ್ಯಾಬಲ್ಲಿ ತೋರಿಸಿದ್ರೆ ನೋಡಿದ್ರೆ ನಿಮ್ಗೆ ರಿವೀಲ್ ಮಾಡ್ಕೊಳ್ಳಿ, ತೋರಿಸ್ತಾರೆ. ಆಕ್ಚುಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಮತ್ತೆ ಟ್ಯೂಬರ್ಕುಲೋಸಿಸ್ ಬ್ಯಾಕ್ಟೀರಿಯಾ ಎರಡೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಿಂಪಲ್ ಆಗಷ್ಟೇ, ತುಂಬಾ ಇದೆ. ನಾನು ನಿಮಗೆ 2 ಕೊಟ್ಟಿದ್ದೀನಿ ಅಷ್ಟೇ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಮತ್ತೆ ಟ್ಯೂಬರ್ಕುಲೋಸಿಸ್, ಇದೆರಡು ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ಓಕೆನಾ? ನೆಕ್ಸ್ಟ್ ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಫಂಗೈ. ಫಂಗೈಗೆ ಎಕ್ಸಾಂಪಲ್ ಕೊಡಿ ಅಂತ ಇದೆ. ಅಂದ್ರೆ ಶಿಲೀಂಧ್ರಗಳಿಗೆ ಎಕ್ಸಾಂಪಲ್. ನಾನು ಇಲ್ಲಿ ಹಾಕ್ಬಿಡ್ತೀನಿ, ನಿಮಗೆ ಪದೇ ಪದೇ ಕನ್ಫ್ಯೂಷನ್ ಆಗೋದು ಬೇಡ ಕನ್ನಡ ಮೀಡಿಯಂ ಅವ್ರಿಗೆ. ಫಂಗೈ ಅಂದ್ರೆ ಶಿಲೀಂಧ್ರ. ಓಕೆನಾ? ಶಿಲೀಂಧ್ರಗಳಿಗೆ ಉದಾಹರಣೆ ಕೊಡಿ ಅಂತ. ಇಲ್ಲಿ ಫಂಗೈದು ಚಿತ್ರ ಹಾಕಿದ್ದೀನಿ ನೋಡಿ. ಈ ತರ ಇರುತ್ತೆ ಫಂಗೈ. ನೀವು ಬ್ರೆಡ್ ಮೇಲೆ ಬೂಸ್ಟ್ ಬಂದಿರುತ್ತೆ ನೋಡಿ. ಆ ಬೂಸ್ಟ್ ಅನ್ನ ತಗೊಂಡೋಗಿ ನೀವು ಮೈಕ್ರೋಸ್ಕೋಪ್ ಕೆಳಗಿಟ್ರೆ ಇದೇ ತರ ಕಾಣುತ್ತೆ. ಈ ತರ ಪಿಕ್ಚರ್ಸ್ ಕಾಣುತ್ತೆ ನಿಮ್ಗೆ. ಈ ತರನು ಕಾಣುತ್ತೆ, ಈ ತರ ಎಲ್ಲ ಕಾಣುತ್ತೆ. ಇದು ನೋಡಿ, ಬ್ರೆಡ್ ಮೋಲ್ಡ್ ಅಂತಾನೆ ಇದೆ ಎಕ್ಸಾಂಪಲ್. ಫಂಗೈಗೆ ಎಕ್ಸಾಂಪಲ್ ನೋಡಿ, ಬ್ರೆಡ್ ಮೋಲ್ಡ್, ಪೆನ್ಸಿಲಿಯಂ ಮತ್ತೆ ಆಸ್ಪರ್ಜಿಲಸ್. ಈ 3 ಯಾವುದಕ್ಕೆ? ಫಂಗೈಗೆ ಎಕ್ಸಾಂಪಲ್. ಬ್ರೆಡ್ ಮೋಲ್ಡ್ ಚಿತ್ರ ಈ ತರ ಇರುತ್ತೆ, ಪೆನ್ಸಿಲಿಯಂ ಚಿತ್ರ ಈ ತರ ಇರುತ್ತೆ, ಆಸ್ಪರ್ಜಿಲಸ್ ಚಿತ್ರ ಈ ತರ ಇರುತ್ತೆ. ಈ 3 ಶಿಲೀಂಧ್ರಗಳಿಗೆ ಉದಾಹರಣೆ. ಓಕೆನಾ? ಅದ್ರದ್ದು ಪಿಕ್ಚರ್ ಕೂಡ ಹಾಕಿದ್ದೀನಿ. ನೀವು ಬ್ರೆಡ್ ಮೋಲ್ಡ್ ಪಿಕ್ಚರ್ ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಅದು ಬ್ರೆಡ್ ಮೋಲ್ಡ್ ಅಂತ ಅದು ನೆನಪು ಬೇಗ ಬಂದ್ಬಿಡುತ್ತೆ ನಿಮ್ಗೆ. ಅದಕ್ಕೋಸ್ಕರ ಚಿತ್ರ ಹಾಕಿದ್ದೀನಿ ನಾನು. ಪೆನ್ಸಿಲಿಯಂ, ಪೆನ್ಸಿಲ್ ತರನೇ ಇದೆ ಸ್ವಲ್ಪ, ಆಲ್ಮೋಸ್ಟ್ ಇದು. ಓಕೆನಾ? ಇದು ಆಸ್ಪರ್ಜಿಲಸ್, ಫ್ಲವರ್ ತರ ಇದೆ ಸ್ವಲ್ಪ, ಸನ್ಫ್ಲವರ್ ತರ. ಈ ತರ ನೆನ್ಪಿಟ್ಕೊಳ್ಳಿ, ಬೇಗ ತಲೆ ಹೊರಟೋಗುತ್ತೆ. ಶಿಲೀಂಧ್ರಗಳಿಗೆ ಉದಾಹರಣೆ ಕೊಡಿ ಅಂದ್ರೆ. ನೆಕ್ಸ್ಟ್ ನೋಡಿ, ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಪ್ರೋಟೋಜೋವಾ. ಇದು ಸಾಮಾನ್ಯವಾಗಿ ನೀವು 5th 6th ಇಂದ ನೋಡೇ ಇರ್ತೀರ ಈ ಪಿಕ್ಚರ್ ಅನ್ನ. ನೀವೆಲ್ಲ ಬ್ಯಾಕ್ಟೀರಿಯಾ ಅನ್ಕೊಂಡಿರ್ತೀರಾ ಇದನ್ನ. ಇದು ಪ್ರೋಟೋಜೋವಾ, ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ ಒಂದು ಗುಂಪಾದಂತ ಪ್ರೋಟೋಜೋವಾದ ಒಂದು ಉದಾಹರಣೆ. ಇದು ಪ್ರೋಟೋಜೋವಾದ ಒಂದು ಗುಂಪು. ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಪ್ರೋಟೋಜೋವಾ. ಪ್ರೋಟೋಜೋವಾಗೆ ಉದಾಹರಣೆ ಕೊಡಿ ಅಂತ ಇದೆ. ಯಾವುದು? ಅಮೀಬಾ ಮತ್ತೆ ಪ್ಯಾರಾಮಿಷಿಯಂ. ಇದೆರಡು ಪ್ರೋಟೋಜೋವಾಗೆ ಉದಾಹರಣೆ. ಅಮೀಬಾ ಅಂಡ್ ಪ್ಯಾರಾಮಿಷಿಯಂ. ಅಮೀಬಾದ ಪಿಕ್ಚರ್ ಇದು, ಪ್ಯಾರಾಮಿಷಿಯಂ ಪಿಕ್ಚರ್ ಇದು. ಇದೆರಡು ಎಕ್ಸಾಂಪಲ್ಸ್. ಇದೆಲ್ಲ ರೋಗಗಳೆಲ್ಲ ಎಕ್ಸಾಂಪಲ್ಲು. ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ.
ನಾನು ಅದಕ್ಕೆ ಪಿಕ್ಚರು ಸಹ ಹಾಕಿದ್ದೀನಿ. ನೆಕ್ಸ್ಟ್ 10 ಕ್ವಶನ್ ಬಂದು ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಆಲ್ಗೆ. ಆಲ್ಗೆ ಅಂದ್ರೆ ಏನು? ಪಾಚಿ ಅಂತ. ಫಂಗೈ ಅಂದ್ರೆ ಶಿಲೀಂಧ್ರ, ಆಲ್ಗೆ ಅಂದ್ರೆ ಏನು? ಪಾಚಿ. ಹಸಿರು ಪಾಚಿ ಎಲ್ಲ ಇರುತ್ತೆ ನೋಡಿ, ನಮ್ಮ ಹಳೆ ಎಲ್ಲ ಹಸಿರು ಇರುತ್ತೆ, ಮಳೆ ಬಂದಾಗ ಪಾಚಿಗಳು ಕಟ್ಟುತ್ತೆ ಹಸಿರಾಗಿ. ಅದು ಈ ತರ ಇದೆ ನೋಡಿ, ಇಲ್ಲಿ ಪಾಚಿದು ಈ ತರ ಕಾಣ್ಬೋದು, ನಿಮ್ಗೆ ಡೈರೆಕ್ಟ್ ಆಗಿ ಕಾಣುತ್ತೆ. ಪಾಚಿನೂ ಸಹ ಕಣ್ಣಲ್ಲಿ ನೋಡ್ಬೋದು ನಾವು. ಆಕ್ಚುಲಿ ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಆಲ್ಗೆ, ಪಾಚಿಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಕ್ಲಮಡಮೋನಾಸ್ ಮತ್ತೆ ಸ್ಪೈರೋಗೈರಾ ಅಂತ ಕರಿತೀವಿ. ಕ್ಲಮಡಮೋನಾಸ್ ಮತ್ತೆ ಸ್ಪೈರೋಗೈರಾ ಇವೆರಡುವೆ ಯಾವುದಕ್ಕೆ ಉದಾಹರಣೆ? ಪಾಚಿಗೆ ಅಥವಾ ಆಲ್ಗೆಗೆ ಉದಾಹರಣೆ. ಓಕೆನಾ? ಇದಿಷ್ಟು 4 ಪಿಕ್ಚರ್ ಹಾಕಿದ್ದೀನಿ ನಾನು. ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ಆಲ್ಗೆ, ಫಂಗೈ, ಇದು ಉದಾಹರಣೆಗಳು ಅವುಗಳಿಗೆ. 4 ಗುಂಪು ಸೂಕ್ಷ್ಮಾಣು ಜೀವಿಗಳಲ್ಲಿ ಆ 4 ಗುಂಪಲ್ಲೂ ತಿರ್ಗಾ ಮತ್ತೆ ಅವುಗಳಲ್ಲಿ ಯಾವ್ಯಾವಿವೆ ಅಂತ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಓಕೆನಾ? ಇದಿಷ್ಟು ಫಸ್ಟ್ 2.1 ನಲ್ಲಿ ನಾನು ಡೈರೆಕ್ಟ್ ಕ್ವಶನ್ ಮತ್ತೆ ಇಂಡೈರೆಕ್ಟ್ ಕ್ವಶನ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ಅನ್ನ ತೆಗೆದಿರೋದು. ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಇದು ಕನ್ಫ್ಯೂಷನ್ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳು, ಆದರೆ ನಿಮಗೆ ಫುಲ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆವಾಗ ಸ್ವಲ್ಪ ತಲೆಗೆ ಹೋಗುತ್ತೆ. ಇಂಟ್ರೆಸ್ಟ್ ಆಗಿ ಇದನ್ನ ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕ್ಲಾಸನ್ನು ನೋಡಿ, ಆವಾಗ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೀವು 1 ಕ್ಲಾಸ್ ನೋಡಿ 1 ಕ್ಲಾಸ್ ಬಿಟ್ಟರೆ ನಿಮ್ಗೇನು ಅರ್ಥ ಆಗಲ್ಲ. ಓಕೆನಾ? ಇದಿಷ್ಟು ಫಸ್ಟ್ ಚಾಪ್ಟರಿಂದ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ತೆಗೆದಿರೋದು. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಸೂಕ್ಷ್ಮಾಣು ಜೀವಿಗಳು. ಆ ಸೂಕ್ಷ್ಮಾಣು ಜೀವಿಗಳಲ್ಲಿ 4 ಗುಂಪು: ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಫಂಗೈ ಮತ್ತೆ ಆಲ್ಗೆ. ಅವುಗಳಿಗೆ ಬರುವಂತಹ ಕಾಯಿಲೆಗಳು ಮತ್ತೆ ಎಕ್ಸಾಂಪಲ್ಸ್ ಪಿಕ್ಚರ್ಸ್ ಹಾಕಿದ್ದೀನಿ. ಇದನ್ನು ಹೊರತುಪಡಿಸಿ, ಸೂಕ್ಷ್ಮಾಣು ಜೀವಿಯನ್ನು ಹೊರತುಪಡಿಸಿ ಇನ್ನೊಂದಿದೆ, ಅದನ್ನು ಸೂಕ್ಷ್ಮಾಣು ಜೀವಿ ಅಂತ ಕರೆಯಲ್ಲ, ಬಟ್ ಅದು ಸೂಕ್ಷ್ಮಾಣು ಜೀವಿಯ ಇನ್ನೊಂದು ಗುಂಪು, ವೈರಸ್. ಅದರ ಪಿಕ್ಚರ್ ಅನ್ನು ಹಾಕಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಿಷ್ಟೇ 2.1 ನಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ 2.2ದು ಅದರಲ್ಲಿ ಏನೇನು ಬರುತ್ತೆ ಅದನ್ನ ತಿಳ್ಕೊಳ್ಳೋಣ. ಓಕೆನಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ, ನಾನು ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ ನೀವು ಇಂಗ್ಲೀಷ್ ಮೀಡಿಯಂ ಅವರೇ ಆಗಿದ್ರು ಓಕೆ, ನಿಮಗೆ ಪಾಠ ಅರ್ಥ ಆಗಿರಲ್ಲ, ಅಲ್ಲಿ ಪಾಠದ ಮಧ್ಯೆ ಏನೋ ಒಂದು ಗೊತ್ತಾಗ್ತಿರಲ್ಲ, ಆವಾಗ ನೀವು ಈ ಕ್ವಶನ್ ಆನ್ಸರ್ಸ್ ಅನ್ನು ನೋಡಿದ್ರೆ ಸಾಕು. ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದರಲ್ಲಿ 2.1 ಆ ಪ್ಯಾರಾವನ್ನು ಓದಿ ನೀವು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದ್ಸಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಬರುವಂತಹ ವೀಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 2.2 ನಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಸಿಗೋಣ. ಓಕೆನಾ?